ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಭಿಷೇಕ್. ಮತ್ತೆ ಹೊಸ ಬ್ಲಾಗ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೆಲ್ಲಪ್ಪ ಬಂದಿದ್ದೀನಿ ಅಂತಂದರೆ, ನಮ್ಮೂರ ಹತ್ರ ಒಂದು ಮಳೆ ಬಿದ್ದರೆ ಒಂದು ಸ್ಮಾಲ್ ಜೋಗ್ ಫಾಲ್ಸ್ ಅನ್ನೋದು ಬರ್ತದೆ. ಆ ಜೋಗ್ ಫಾಲ್ಸ್ನ ನಿಮ್ಮ ಹತ್ರ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ವೆದರ್ ನೋಡಿ ಎಷ್ಟು ಕೂಲಾಗಿದೆ. ಮೊನ್ನೆ ಗಾಡಿಗೆ ಪೂಜೆ ಮಾಡಿದೆ. ನಮ್ಮಮ್ಮ ಎಲ್ಲ ಅಂದರೆ ಅಲ್ಲಿ ಹೋಗ್ಲಿಟ್ಟೈತೆ. ನಡೀರಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಆಗಲೇ ಎಲ್ಲರೂ ಹೋದರು. ಅವ್ರು ಹೋದ್ಮೇಲೆ ವಿಡಿಯೋ ತೆಗೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತೈತೆ. ಅದಕ್ಕೋಸ್ಕರನೇ ಹೋಗೋರ್ಗೂ ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ಮುಂದೆ ಹೋಗ್ತಿದ್ದೀನಿ. ಆಲ್ರೆಡಿ ಗಾಡಿಗಳೆಲ್ಲ ಬಂದಿದೆ, ಅಲ್ಲಿ ಮುಂದೆ ಆಟೋಗಳೆಲ್ಲ ಬಂದಿದೆ. ನಾನು ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಈಗ ಮನೇಲಿದ್ದು ಬೋರು. 2 ದಿನ ಹಾಲಿಡೇ ಸಿಕ್ತು. 2 ದಿನ ಅಂದರೆ 3 ದಿನ. ಫಸ್ಟ್ ಶಿಫ್ಟ್ ಮುಗೀತು, ನೆಕ್ಸ್ಟ್ ನೈಟ್ ಶಿಫ್ಟು. ಸೊ ನಾಳಿದ್ದು ನೈಟ್ ನಾವು ಹೋಗೋದು. ಅದಕ್ಕೆ ಮನೇಲಿ ಬೋರ್ ಆಗ್ತಾಯಿತ್ತು. ಅದಕ್ಕೆ ಈ ಕಡೆ ಬಂದೆ. ನೋಡಿ ಯಾವ ಥರ ಇದೆ, ಪೀಸಾಗಿದೆ. ಬೆಟ್ಟದ ಹತ್ರ ಒಬ್ಬಂಟಿಯಾಗಿ ಓಡಾಡೋದು ತುಂಬ ಚೆನ್ನಾಗಿರ್ತದೆ. ಬೆಟ್ಟದ ಮೇಲೆ ನೋಡಿ ಫಾಗ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಈಗ ನೋಡಿ ಯಾವ ಥರ ಫಾಗ್ ಹೋಗ್ತಿದೆ. ಮಾರ್ನಿಂಗ್ ಟೈಮ್ ಇನ್ನೂ ಸಖತ್ತಾಗಿರ್ತೈತೆ ನೋಡೋಕೆ. ಅದನ್ನ ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡಿ. ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂತ ಬಂದೆ. ಜೋಗ್ ಫಾಲ್ಸು ಸಖತ್ತಾಗಿರ್ತದೆ. ಬೆಟ್ಟದ ಮೇಲೆಯಿಂದ ಬರೋದು. ಮಳೆ ಬಿದ್ದಾಗ ಮಾತ್ರ ಅದು ಬರ್ತೈತೆ, ಇಲ್ಲಾಂದರೆ ಬರೋಲ್ಲ. ಎಷ್ಟು ಜನ ಬಂದಿರ್ತಾರಂತ ನೀವೇ ನೋಡಿ. ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು. ಆವಾಗಲಿಂದ ಮಳೆ ಬರ್ತಾನೆ ಇತ್ತು. ಸೊ ಅದಕ್ಕೆ ಬರೋಕ್ಕಾಗಿಲ್ಲ. ಇಲ್ಲಿ ಕೇಳಿಸಿದೆಯಾ ನಿಮಗೆ? ಇಲ್ಲೇ ವಾಟ್ರ್ ಹೋಗ್ತಿರೋ ಸೌಂಡ್. ಅದು ಎಷ್ಟು ವಾಟ್ರ್ ಬರ್ತಿದೆ ಗೊತ್ತಾ. ನಾವು ಚಿಕ್ಕವಾಗಿದ್ದಾಗ ಇಲ್ಲೇ ನಮ್ಮ ಸ್ಕೂಲು ಪಕ್ಕದಲ್ಲೇ. ನಾವು ಅವಾಗ ತುಂಬ ಮಳೆ ಬರ್ತಿತ್ತು. ನಾವು ಚಿಕ್ಕವಾಗಿದ್ದಾಗ ಅವಾಗ ನಾವು ಬಾಕ್ಸ್ ತೊಗೊಂಬರ್ತಿದ್ವಿ ಸ್ಕೂಲ್ಗೆ. ಬಾಕ್ಸ್ ತಿಂದ್ಬಿಟ್ಟು ಬಾಕ್ಸ್ ವಾಶ್ ಮಾಡೋಕ್ಕಂತ ಇದೇ ನೀರಲ್ಲೇ ತೊಳಿತಾ ಇದ್ದಿದ್ದು. ಇದೇ ನೀರು ಕುಡಿತಾ ಇದ್ವಿ. ಚೆನ್ನಾಗಿತ್ತು ಇಲ್ಲಿ ಮೆಮೊರೀಸ್ ಎಲ್ಲ. ನೋಡಿ ಯಾವ ಥರ ಇದೆ ವೆದರ್. ಇಲ್ಲಿ ಕೇಳಿಸ್ತಿರ್ಬೋದು ನಿಮಗೆ ಸೌಂಡೆಲ್ಲ. ಇನ್ನೂ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನವಿಲುಗಳೆಲ್ಲ ಇಲ್ಲೆಲ್ಲೇ ಓಡಾಡ್ತಿದ್ವು, ಚೆನ್ನಾಗಿರ್ತಿತ್ತು. ಇಲ್ಲಿ ನವಿಲುಗಳು, ನರಿ ಎಲ್ಲ ತುಂಬ ಜಾಸ್ತಿ. ಹಾಗಂತ ಬೆಳೆಗಳಿಗೆ ನವಿಲು ಸ್ವಲ್ಪ ತೊಂದರೆ ರೈತರಿಗೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲೇನೂ ಕೇಳಿಸ್ತಿಲ್ಲ, ಕಾಣಿಸ್ತಿಲ್ಲ. ಇಲ್ಲ ಅಂದಿದ್ರೆ ತೋರಿಸ್ತಿದ್ದೆ ವಾಟ್ರ್ ನಿಮಗೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ. ಇಲ್ಲಿ ಎಲ್ಲ ಬರ್ತಾರೆ, ನೀರಲ್ಲಿ ಆಟಾಡ್ಬೋದು. ಇಲ್ಲೇ ಊಟ ಸಹ ತಗೊಂಡ್ಬಿಡ್ತಾರೆ. ಇಲ್ಲೇ ಕುತ್ಕೊಂಡು ಫ್ಯಾಮ್ಲಿ ಎಲ್ಲ ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ. ಚಿಕ್ಕ ಮಕ್ಕಳಿಗೆ ಇವಾಗೆಲ್ಲ ಹಾಲಿಡೇ ಬಂದಿರ್ತೈತಲ್ಲ. ಸೊ ಅದಕ್ಕೆ ಫ್ಯಾಮ್ಲಿ ಎಲ್ಲ ಬಂದುಬಿಡ್ತಾರೆ. ಎಲ್ಲ ಆಟೋಗಳಲ್ಲಿ, ಬೈಕ್ಸಲ್ಲೆಲ್ಲ ಬಂದಿದ್ದಾರೆ. ಇಲ್ಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ಸೌಂಡು. ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಸಖತ್ತಾಗಿ ಕೇಳಿಸ್ತಿದೆ. ಹಿಂಗೆ ಹೋಗ್ತಿದ್ದೀನಿ. ನಿಮಗೆ ಕೇಳಿಸ್ತಾ ಇದೆಯಾ ನೀರು ಸೌಂಡು? ಹಾಂ, ನನಗೆ ಮಾತ್ರ ಸಖತ್ತಾಗಿ ಕೇಳಿಸ್ತಿದೆ. ನೀರು ತುಂಬ ಜಾಸ್ತಿ ಬರ್ತಾಯಿದೆ ಅಂತ ಅನ್ಕೊತೀನಿ. ನೋಡೋಣ ಫುಲ್ಲು ಯಾವ ಥರ ಬರ್ತಿದೆ ಅಂತ. ಆಲ್ರೆಡಿ ಸೌಂಡ್ ನೋಡಿ, ಅಲ್ಲಿ ಎಲ್ಲ ಎಂಜಾಯ್ ಮಾಡ್ತಿರೋದು. ನಾವು ಹೋಗೋಣ. ನಮ್ಮ ಮಿನಿ ಜೋಗ್ ಫಾಲ್ಸ್ ಚಿಂತಾಮಣಿ. ಮಳೆ ಬಂದಾಗ ಮಾತ್ರ ಜೋಗ್ ಫಾಲ್ಸ್ ಓಪನ್ ಆಗುತ್ತೆ. ಮಿಕ್ಕಿ ಟೈಮಲ್ಲಿ ಜೋಗ್ ಫಾಲ್ಸ್ ಓಪನ್ ಆಗೋಲ್ಲ. ನೋಡಿದಂತ ನೋಡಿ ಹೆಂಗಿರ್ತೈದಂತ ಜೋಗ್ ಫಾಲ್ಸ್. ನೋಡಿ ಇಲ್ಲೆಲ್ಲ ನೀರು ಬೆಟ್ಟದಿಂದ ಬರ್ತಿರೋದೇ ನೀರೆಲ್ಲ. ಓ, ಬೀಳ್ತಿದ್ದೆ ಈಗ. ಕೇಳಿಸಿದ್ಯಾ ಸೌಂಡು ಯಾವ ಥರ ಬರ್ತಿದೆ ಅಂತ? ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ನಾವು ಲೇಟಾಗಿ ಹೋಗೋಣ. ಇನ್ನೂ ಸ್ವಲ್ಪ ಮುಂಚೆ ಬಂದಿದ್ರೆ ಚೆನ್ನಾಗಿರೋದು. ಇಲ್ಲಿ ಈಗಲೇ 1-1:30-2 ಗಂಟೆ ಆಗಿದೆ. ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ನೋಡಿ ವ್ಯೂ, ಇಲ್ಲಿ ನೋಡಿ ವ್ಯೂ. ಇಲ್ಲೆಲ್ಲ ನೀರು ಬರ್ತಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಇದೆಲ್ಲ ನೀರೇ. ಎಷ್ಟು ನೀರು ಬರ್ತಿದೆ ನೋಡಿ. ರೋಡಲ್ಲೆಲ್ಲ ಇದೆ. ಈ ಬೆಟ್ಟದಿಂದ ಬರ್ತಿರೋದು ನೀರಿದೆ.
ಬೆಟ್ಟ. ನಿಮಗೆಲ್ಲ ಜೋಗ್ ಫಾಲ್ಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಎಷ್ಟು ಜನ ಜೋಗ್ ಫಾಲ್ಸ್ ಹತ್ರ ಬರ್ತಾರಂತ ನೋಡಿ. ಇವ್ರು ಸಹ ಜೋಗ್ ಫಾಲ್ಸ್ ನೋಡೋಕ್ಕೆ ಬಂದಿರೋಂಥ ನಮ್ಮ ಸುತ್ತಮುತ್ತ ಊರವರು ಇವರೆಲ್ಲ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ, ಮಳೆ ಬಿದ್ದಾಗ ಈ ಪ್ಲೇಸ್ ಯಾವ ಥರ ಇರ್ತದೆ ಅಂತ. ಎಲ್ಲ ಇಲ್ಲೇ ಎಲ್ಲ ಊಟ ಮಾಡಿಕೊಂಡು ಫ್ಯಾಮ್ಲಿರೆಲ್ಲ ಇರ್ತಾರೆ. ಇದೇ ಜೋಗ್ ಫಾಲ್ಸ್. ಎಲ್ಲ ತುಂಬೋಗ್ಬಿಟ್ಟಿದ್ದಾರೆ, ಏನೂ ಕಾಣಿಸ್ತಾನೆ ಇಲ್ಲ. ಚಪ್ಪಲಿ ತೆಗಿಬೇಕು. ನೋಡಿ ನೀರಿನ ಪ್ರವಾಹ ಯಾವ ಥರ ಇದೆ ಅಂತ. ಮಳೆಯಲ್ಲಿ ಮಳೆ ಬಿದ್ದರೆ ಈ ಥರ ಇರ್ತೈತೆ. ನೋಡಿ ಫ್ಯಾಮ್ಲಿ ಹೌಸ್ ಎಲ್ಲ ಇಲ್ಲೇ ಬಂದು ಊಟ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ವೀಕೆಂಡು ಎಂಜಾಯ್ ಮಾಡೋದು, ಹಾಲಿಡೇ ದಿನ. ನೀರಿನ ಪ್ರವಾಹ ನೋಡಿ, ನೀರಿನ ಪ್ರವಾಹ ನೋಡಿದ್ರೆ ನೀವು ಸಾಕಾಗ್ತೀರ. ನೀರು ನೋಡಿ ಎಷ್ಟು ಬರ್ತಿದೆ. ಬ್ಯಾಕು ಕ್ಯಾಮ್ರಾ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ ನೀರು ಯಾವ ಥರ ಬರ್ತಿದೆ ಅಂತ. ಮಳೆ ಬಿದ್ದರೆ ಎಲ್ಲ ಇದೇ ಥರ ಇರ್ತೈತೆ. ಸಕ್ಕತ್ತಾಗಿದೆ. ನೀರು ಪ್ರವಾಹ ಮಾತ್ರ ಜಾಸ್ತಿ ಇದೆ ನೋಡಿ. ಪಾಚಿ ಎಲ್ಲ ತುಂಬ ಜಾಸ್ತಿ ಇದೆ, ಹೋಗೋಕ್ಕಾಗಲ್ಲ ಚಪ್ಪಲಿ ಹಾಕ್ಕೊಂಡು. ಸೊ ನಾನು ಚಪ್ಪಲಿಂದ ನಡೆಯೋಕ್ಕಾಗಲ್ಲ. ಸೊ ಅದಕ್ಕಷ್ಟೇ ನೋಡಿ ಮುಂದೆ ಯಾವ ಥರ ಎಂಜಾಯ್ ಮಾಡ್ತಿದ್ದಾರಂತೆಲ್ಲ. ಇದೆಲ್ಲ ನೀರು. ನೀರು ನೋಡಿ ಯಾವ ಥರ ಇದೆ ಅಂತ. ಯಾವಪ್ಪ ಕಾಲೆಲ್ಲ ಬರ್ದೆ. ನೀರು ಎಲ್ಲಿಂದ ಬರ್ತಿರೋದಂತ ಸಹ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ತುಂಬ ಸೌಂಡ್ ಜಾಸ್ತಿ, ಏನು ಮಾತಾಡೋದು ಏನು ಕೇಳಿಸಲ್ಲ. ಸೊ ಅದಕ್ಕೆ ನೀರು ಸ್ವಲ್ಪ ಮೇಲೆಯಿಂದ ಬರ್ತಿದೆಯಲ್ಲ, ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಜನ ಜಾಸ್ತಿ, ಇಲ್ಲಿ ನೀರು ಕೆಸರು ಜಾಸ್ತಿ. ಬಿದ್ದಿದ್ರೆ ಮುಗಿದ ಕತೆ. ಪರ್ಸ್ನಲಿ ನನಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ನಾನು ಹೇಳ್ತಾನೆ ಇರ್ತೀನಲ್ಲ ನಿಮಗೆ, ನನಗೆ ಬೋರ್ ಆದಾಗೆಲ್ಲ ಇಂಥ ಹತ್ರನೇ ಬರ್ತೀನಿ ಅಂತ. ಒಬ್ಬನೇ ಮನೇಲಿ ಇದ್ದು ಬೋರ್ ನನಗೆ. ಎಷ್ಟಂತ ಫೋನ್ ನೋಡ್ಬೇಕು ಅನಿಸ್ತದೆ. ಬಟ್ ನೋಡ್ತಿದ್ರೆ ಏನು ಫೋನು ಅಂತ ಅನಿಸ್ಬಿಡ್ತದೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಲ್ಲಿಂದ ನೀರು ಬರ್ತಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ತುಂಬ ಜನ ನೋಡ್ದೆ ಯಾವ ಥರ ಎಂಜಾಯ್ ಮಾಡ್ತಿದ್ರು ಅಂತ. ಇಲ್ಲ ಅಂದಿದ್ರೆ ನಾವು ಅವ್ರ ಜೊತೆಲಿ ಎಂಜಾಯ್ ಮಾಡ್ಬೋದಾಗಿತ್ತು. ತುಂಬ ಜನ ಎಲ್ಲಿ ಪ್ಲೇಸೇ ಇಲ್ಲ ನಿಂತ್ಕೊಳಕ್ಕೆ ಕೂಡ. ಅದಕ್ಕೆ ಸ್ವಲ್ಪ ಮೇಲಕ್ಕೆ ಬಂದ್ಬಿಟ್ಟು ನಿಮಗೆ ನೀರು ಎಲ್ಲಿಂದ ಬರ್ತಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆಲ್ಲ. ಏನು ಇನ್ನೂ ಜನ ಕಡಿಮೆ, ಇನ್ನೂ ಗೊತ್ತಾಗಿಲ್ಲ ಅಂತ ಅಂದ್ಕೊತೀನಿ ಎಲ್ಲರಿಗೂ. ಬಟ್ ಮಳೆ ಬರೋ ಸಾಧ್ಯತೆ ಒಂದೊಂದನೇ ಬರ್ತಾಯಿದೆ ಮಳೆ. ನೋಡೋಣ, ಮಳೆ ಏನಾದರೂ ಜೋರಾಗಿ ಬಂದರೆ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋದು, ಮನೆ ಕಡೆ ಪಯಣ ಶುರು ಮಾಡೋದು. ಬೈಕ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ, ಬೈಕ್ ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬಂದ್ರೇ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ. ರೈನ್ ಕೋಟ್ ಆದರೂ ಹಾಕ್ಕೊಂಬರ್ಬೇಕಾಗಿತ್ತು, ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ. ಗೋಪ್ರೋ ಕ್ಯಾಮ್ರಾ ಇನ್ನೂ ರೆಡಿ ಮಾಡ್ಸೋಕ್ಕೆ ಹೋಗಿಲ್ಲ, ಮೊಬೈಲಲ್ಲೇ ಶೂಟ್ ಮಾಡ್ತಿದ್ದೀನಿ. ಗೋಪ್ರೋ ಇದ್ದಿದ್ರೆ ಮಾತ್ರ ಇನ್ನೂ ಎಕ್ಸಲೆಂಟಾಗಿ ಬರ್ತಿತ್ತು. ನೀರು ಎಲ್ಲಿಂದ ಬರ್ತಿರೋದು ಅಂತ ನಿಮಗೆ ತೋರಿಸೋಣ ಅಂತ ಬಂದಲ್ಲ. ಆ ನೀರು ಇಲ್ಲಿಂದನೇ ಬರ್ತಿರೋದು. ಸೊ ಇಲ್ಲಿ ಹುಷಾರಾಗಿ ನೋಡ್ಕೊಂಡು ಇಳಿಬೇಕು, ಯಾಕಂದರೆ ಮಳೆ ಬಿದ್ದೈತಲ್ಲ. ಸೊ ಅದಕ್ಕೆ, ಇಲ್ಲ ಅಂದರೆ ಕೆಳಗೆ ಬಿದ್ದರೆ ಗೊತ್ತಲ್ಲ ಯಾವ ಥರ ಅಂತ. ಯಪ್ಪ ಏನೂ ಕಾಣಿಸ್ತಾ ಇಲ್ಲ. ಅವ್ರು ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ
ಎಲ್ಲರೂ ತುಂಬ ಸಂತೋಷದಿಂದ ಬಂದು ಪೋಸ್ ಕೊಡ್ತಿದ್ರು. ನೋಡಿ ನೀರು ಯಾವ ಥರ ಬರ್ತಿದೆ ಅಂತ ಮೇಲೆಯಿಂದ ನೋಡಿ. ಈಗೆಲ್ಲ ಈ ಬೆಟ್ಟದ ಮೇಲಿಂದಲೇ ಬರೋದು. ಎಷ್ಟು ಕ್ಲೀನಾಗಿದೆ ನೋಡಿ ನೀರು. ಆಮೇಲೆ ನಿಮಗೆ ನಾನು ಕುಡಿದು ಸಹ ತೋರಿಸ್ತೀನಿ. ಚೆನ್ನಾಗಿರ್ತೈತೆ ನೀರು ನೋಡಿ ಯಾವ ಥರ ಬರ್ತಿದೆ ನೀರು. ನೋಡಿ ನೀರು ಇದೆಲ್ಲ ಬೆಟ್ಟದ ಮೇಲಿಂದ ನೀರು ಬರ್ತಿರೋದು. ನಿಮ್ಗೊಂದ್ಸರಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಇಲ್ಲೆಲ್ಲ ನೀರು ಬರ್ತಿರ್ತೈತೆ ಮತ್ತು ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ನಲ್ಲ, ಅದೇ ಬಂಡೆಗಳೇ ಇವೆಲ್ಲ. ಸ್ವಲ್ಪ ಕಾಲಿಟ್ಟರೆ ಜಾರೋ ಸಾಧ್ಯತೆ ತುಂಬ ಇದೆ. ಆಗಲೇ ಬೀಳ್ತಿದ್ದೆ ಪಾಪ ಅಣ್ಣ, ಹುಷಾರಾಗಿ ಹೋಗಪ್ಪ ಅಂತ ಹೇಳಿದ್ರು. ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿದಿಗಿದ್ರೆ ಇಲ್ಲ ಕತೆ ಗೋವಿಂದ. ಆ್ಯಕ್ಚುಲಿ ಜಾಡ್ತೈತೆ ನೋಡಿ. ಇಲ್ಲೆಲ್ಲ ಮಣ್ಣೆಲ್ಲ ಕೊಚ್ಕೊ ಬಂದಿದೆ ಮೇಲೆಯಿಂದ. ಮಳೆ ಹೊಸ್ದಾಗಿ ಬರ್ತೈತಲ್ಲ, ಸ್ವಲ್ಪ ದಿನ ನೀಟಾಗಿ ಅದು ಜಾಡ್ತಿದೆ. ಬಿದ್ದರೆ ಮಾತ್ರ ಕ್ಲೀನ್. ಅದಕ್ಕೆ ಇಲ್ಲೇರು ಬೇಡ, ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ಕೆಳಗೆ ಇಳಿದ್ಬಿಡೋಣ. ಅಲ್ಲೆಲ್ಲ ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸೇಫ್ ಪ್ಲೇಸ್ಗೆ ಬಂದ್ಬಿಟ್ಟು ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಸ್ವಲ್ಪ ನೋಡೋಕೆ ಚೆನ್ನಾಗಿರ್ತದೆ ವ್ಯೂವು. ಇಲ್ಲಿಂದ ನೀರೆಲ್ಲ ಹರಿದೋಗಿ ಅಲ್ಲಿ ಫಾಲ್ಸ್ ಮುಖಾಂತರ ಬಂಡೆ ಮೇಲಿಂದ ಜಾಡ್ತಿದೆ ಗುರು. ಸ್ವಲ್ಪ ನಿಧಾನ ನೋಡಿ ತೋರಿಸ್ತೀನಿ. ನೋಡಿ ಇದೇ ನೀರು ಹಿಂಗೆ ಹರ್ಕೊಂಡೋಗಿ ಅಲ್ಲಿ ಫಾಲ್ಸ್ ಮುಖಾಂತರ ಬರ್ತದೆ. ಆಲ್ರೆಡಿ ಪಾಚಿ ಎಲ್ಲ ಆಗಲೇ ಕಟ್ಬಿಟ್ಟಿದೆ. ಪಾಚಿ ಒಣಗಿರೋದಿತ್ತು, ಸ್ವಲ್ಪ ತ್ಯಾವ ಬಂತಲ್ಲ, ಪ್ರಾಣ ಬಂದ್ಬಿಟ್ಟಿದೆ ಅದಕ್ಕೆ. ಇನ್ನೂ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ನಿಮಗೆ ಝೂಮ್ ಆಗಿ ತೋರಿಸ್ತೀನಿ. ನಿಮ್ಗೆ ನೀರು ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಬರ್ತಿರೋದು ನೀರು. ಇನ್ನೂ ಮೇಲೆಯಿಂದ ಬರ್ತಾನೆ ಇದೆ. ಬಟ್ ಅಷ್ಟೆಲ್ಲ ನಾವು ಟ್ರಕ್ ಮಾಡ್ಕೊಂಡು ಹೋಗಿ ಮತ್ತೆ ಬರೋಣ ಅಂತ ಆಗಲ್ಲ. ಇನ್ನೊಂದು ನೋಡಿ, ಹೆಚ್ಚಕ್ಕೆ ಹ್ಯಾಪಿನೆಸ್ನ ಜನ ಯಾವ ಥರ ಫುಲ್ಫಿಲ್ ಮಾಡ್ಕೊತಾರೆ ಅಂತಂದರೆ, ಈ ಪ್ರಾಂತ್ಯದಲ್ಲಿ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಏನೋ ಒಂದು ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತುಗಳು ಹೇಳ್ಕೊಂಡು ಎಲ್ಲ ಚೆನ್ನಾಗಿರ್ತೈತಂತ ನೋಡಿ. ಎಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಲ್ಲು, ಉಪ್ಪು ಎಲ್ಲ ಇಟ್ಬಿಟ್ಟು ಏನೋ ಮೇ ಬಿ ತಿನ್ಕೊಂಡು ಹೋಗಿದ್ದಾರೆ ನೋಡಿ. ನೀರೆಲ್ಲ ಬರ್ತಿದೆ. ಟೈಮ್ನಲ್ಲಿ ಈ ಥರ ಸ್ವಲ್ಪ ಸ್ಮಾಲ್ ಮೆಮೊರೀಸ್ನ ಸೇವ್ ಮಾಡ್ಕೊಳೋದು ಎಲ್ಲರ ಕರ್ತವ್ಯ. ನೀವು ಅಷ್ಟೇ, ನಿಮಗೇನಾದರೂ ಈ ಥರ ಹೋಗಬೇಕು ಅಂತ ಇಂಟೆನ್ಷನ್ನು ಸ್ವಲ್ಪ ಇಷ್ಟ ಇದ್ದರೆ ದಯವಿಟ್ಟು ಫುಲ್ಫಿಲ್ ಮಾಡ್ಕೊಳ್ಳಿ. ವಯಸ್ಸಾದ ಮೇಲೆ ಮಾತ್ರ ಆಗಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಮತ್ತು ಮುಂದಕ್ಕೆ ಹೋದ್ಮೇಲೆ ಅವರೆಲ್ಲ ಸ್ವಲ್ಪ ಖಾಲಿ ಆಗಿದ್ರೆ ಅಲ್ಲೋಗಿ ಬ್ಲಾಗ್ ಮಾಡ್ತೀನಿ. ಹೋಗೊಂಚೂರು ನೀರು ಕುಡಿತೀನಿ ನೋಡಿ. ಸಖತ್ತಾಗಿರುತ್ತೆ ನೀರು ಮಾತ್ರ ಕುಡಿಯೋಕ್ಕೆ. ಪಕ್ಕ ನಗಡಿ ಮಾತ್ರ ಬಂದೇ ಬರ್ತೈತೆ. ನೀರು ಕುಡ್ದೆ ಆ್ಯಕ್ಚುಲಿ ಅಂತ ನೀರು ಸೇಮ್ ಫಿಲ್ಟರ್ ನೀರು ಇದ್ದಂಗೆ ಇರ್ತದೆ. ಬೆಟ್ಟದಲ್ಲಿ ಎಷ್ಟೋ ಬೇರ್ಗಳ ಮುಖಾಂತರ ಹರಿದು ಬರ್ತಾ ಇರ್ತವೆ. ಖಂಡಿತ ಜ್ವರ ನೆಗಡಿ ಬಂದೇ ಬರ್ತೈತೆ ಈ ನೀರು ಕುಡಿದ್ರೆ. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಬೆಟ್ಟಗಳಲ್ಲಿ ನೀರು ಕುಡಿಯೋದು. ಯಾಕಂದರೆ ತುಂಬ ಮಿನರಲ್ಸ್ ಇರ್ತೈತೆ ಈ ವಾಟ್ರಲ್ಲಿ, ದೇಹಕ್ಕೆ ಒಳ್ಳೆಯದು. ಬಟ್ ಜ್ವರ ನಮ್ಮ ಬಾಡಿ ಇಷ್ಟು ದಿನ ಫಿಲ್ಟರ್ ನೀರೆಲ್ಲ ಕುಡಿದು ಬೆಳೆದಿರ್ತೈತಲ್ಲ, ಸೊ ಅದಕ್ಕೆ ಈ ನೀರಿಗೆ ಅದಕ್ಕೆ ಬಾಡಿ ಕೆಪಾಸಿಟಿ ಸಾಲಲ್ಲ. ಸೊ ಇದು ಜಾಸ್ತಿ ಹೈ ಪ್ರೋಟೀನ್ ನೀರು ಇರ್ತೈತೆ. ಇದರಲ್ಲಿ ಮಿನರಲ್ಸ್ ಎಲ್ಲ ತುಂಬ ಇರ್ತದೆ. ಬಾಡಿಗೆ ತುಂಬ ಒಳ್ಳೆಯ ಸಹ ಈ ನೀರು. ನಾವು ಚಿಕ್ಕವಗಿದ್ದಾಗ ಇಲ್ಲೇ ಸ್ಕೂಲು ನಮ್ಮದು, ಬಾಕ್ಸ್ ತೊಳೆದ ಮೇಲೆ ಇದೇ ನೀರು ಇಟ್ಕೊಂಡು ಕುಡಿತಾಯಿದ್ವಿ ಹೊಟ್ಟೆ ತುಂಬ ನಾವು. ಯಾರಾದರೂ 10th ಫ್ರೆಂಡ್ಸ್ ನಾನು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲೇ ಇದ್ದೀನಿ ಬಾಸ್ ಅಂತ. ಹೊಟ್ಟೆ ತುಂಬ ನೀರು ಕುಡಿದೆ. ಸ್ವಲ್ಪ ಕೆಳಗಡೆಗೆ ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಸ್ವಲ್ಪ ಖಾಲಿ ಆಗಿದ್ದರೆ ನೋಡೋಣ. ನೋಡಿ ಇಲ್ಲಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಮೇ ಬಿ ಸೌತೆಕಾಯಿ ತಿನ್ನೋಕೆ ಅನ್ಕೊತೀನಿ. ಇಲ್ಲ ಮೇ ಬಿ ಇಲ್ಲ ಏನಾದರೂ ಬಾಳೆಹಣ್ಣು ಒಟ್ಟಗಳೆಲ್ಲ ಇಲ್ಲೇ ಬಿಸಾಕಿದ್ದಾರೆ. ಅಯ್ಯೋ, ಸ್ವಲ್ಪ ಈ ಥರ ಯಾರಾದರೂ ಬಂದಾಗ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಬಿಸಾಕಬೇಡಿ, ಚೆನ್ನಾಗಿರಲ್ಲ. ನನಗೆ ಆಲ್ರೆಡಿ
ನನ್ನ ಪಿಕ್ಚರ್ ಅರ್ಥ ಆಗೋಯ್ತು ನನಗೆ ನೆಗಡಿ ಬಂದೇ ಬರ್ತದೆ ಅಂತ. ಯಾಕಂದರೆ ಇದು ನನಗೆ 1 ಸಲ 2 ಸಲ ಅಲ್ಲ, ಈ ಥರ ಮಾಡಿದಾಗೆಲ್ಲ ನನಗೆ ನೆಗಡಿ ಬಂದೇ ಬಂದಿದೆ. ಕೆಳಗಡೆ ಹೋಗ್ಬಿಟ್ಟು ಸರಿ ನೋಡೋಣ. ಪಾಪ ಅವರೆಲ್ಲ ಲಾಸ್ಟಲ್ಲಿ ನನ್ನ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ಆಮೇಲೆ ಫೋಟೋ ಸಹ ತೆಗ್ದೆ ಅವ್ರದ್ದು. ಇಲ್ಲಿಂದ ಹೊರಡುವ ಸಮಯ ಮುಗೀತು ಬ್ಲಾಗ್ ಎಲ್ಲ. ಇಲ್ಲಿಂದ ಹೋಗ್ತಾ ಚಕ್ಲಿ ಸಹ ಕೊಟ್ಟರು ನನಗೆ ಪಾಪ. ಚಕ್ಲಿ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿರ್ತಾರಲ್ಲ, ಸೊ ಚಕ್ಲಿ ಸಹ ಕೊಟ್ಟರು ನನಗೆ. ಚಕ್ಲಿ ತುಂಬ ಇಷ್ಟ ಆಯಿತು. ಈ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಇವಾಗ ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.